Very happy morning, friends. So, we are looking into short videos pertaining to sentences. We have completed simple sentence, compound sentence, and way we transform a simple into a compound sentence. We also started with complex sentences, wherein uh, we join dependent and independent clauses using subordinating conjunctions. Now, what we are going to do is we are going to transform given simple sentence into complex sentence. Okay, ಹೇಗ್ ಮಾಡೋದು ಅಂತ ನೋಡೋಣ. First, we'll be transforming simple sentence into complex sentence. To finish your project in time, you should do now. First, we'll see the simple sentences. Due to rain, we decided to stay back home. ಮಳೆ ಬೀಳ್ತಿರೋ ಕಾರಣಕ್ಕೋಸ್ಕರ ನಾವು ಮನೇಲೇ ಇದ್ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಬೇರೆ ಯಾವ ಸೆಂಟೆನ್ಸ್ ಇದೆ? Without accepting your mistakes, you will not be able to move forward in life. ಜೀವನದಲ್ಲಿ ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ದೇ ಇದ್ರೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. Without accepting your mistakes, it's group of words, it's a phrase. You will not be able to move forward in life. It's a sentence having subject and a verb, and it is to be a simple sentence. Owing to lack of financial resources, ಸಾಕಷ್ಟು ದುಡ್ಡು ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಆ ಕನ್ಸ್ಟ್ರಕ್ಷನ್ ವರ್ಕು ಟೈಮಲ್ಲಿ ಕಂಪ್ಲೀಟ್ ಆಗೋದಿಲ್ಲ. The construction work will not be completed within the set time. Completed ಅದು ಓಕೆ. ಡಿ ಹಾಕೊಳ್ಳಿ. ಕಂಪ್ಲೀಟೆಡ್. ಓಕೆ, ಫೈನ್. ಈ ಸೆಂಟೆನ್ಸ್ ನಾವು ಇವಾಗ ಹೇಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡ್ಬೋದು? ಯೂಸಿಂಗ್ ಅ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಟು ಫಿನಿಶ್ ಯೋರ್ ಪ್ರಾಜೆಕ್ಟ್ ಇನ್ ಟೈಮ್, ಯು ಶುಡ್ ಸ್ಟಾರ್ಟ್ ನೌ. ನೀವು ನಿಮ್ಮ ಪ್ರಾಜೆಕ್ಟ್ನ ಟೈಮ್ ಒಳಗೆ ಮುಗಿಸ್ಬೇಕಂದ್ರೆ ಇವಾಗಲೇ ಶುರು ಮಾಡಬೇಕು. ಮುಗಿಸ್ಬೇಕಂದ್ರೆ ಇಫ್ ಯು ವಾಂಟ್ ಟು ಫಿನಿಶ್ ಯೋರ್ ಪ್ರಾಜೆಕ್ಟ್ ಇನ್ ಟೈಮ್, ಮುಗಿಸ್ಬೇಕಾಗಿದ್ರೆ ಇಫ್ ಅನ್ನೋ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಇಲ್ಲಿ ಬರುತ್ತೆ. ಡ್ಯೂ ಟು ರೈನ್ ವಿ ಡಿಸೈಡ್ ಟು ಸ್ಟೇ ಬ್ಯಾಕ್ ಹೋಮ್. ಮಳೆ ಬೀಳ್ತಿರೋ ಕಾರಣಕ್ಕೋಸ್ಕರ ಆಸ್ ಅನ್ನೋ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಬೀಳ್ತಿರೋ ಕಾರಣಕ್ಕೋಸ್ಕರ ನಾವು ಮನೇಲೇ ಇದ್ಬಿಡೋಣ ಅಂತ ಅಂದ್ಕೊಂಡ್ವಿ. You will be able to move forward in life only if you accept your mistakes. ನೀವು ನಿಮ್ಮ ಜೀವನದಲ್ಲಿ ಯಾವಾಗ ಮುಂದೆ ಹೋಗ್ತೀರಾ? ನಿಮ್ಮ ತಪ್ಪುಗಳನ್ನ ಒಪ್ಕೊಂಡ್ರೆ ಮಾತ್ರ. ಓನ್ಲಿ ಇಫ್ ಅನ್ನೋ ಸೆಂಟೆನ್ಸ್ ಇಲ್ಲಿ ಖಂಡಿತವಾಗಿ ಬೇಕು. Owing to lack of financial resources, the construction work will not be completed within the set time. ಯಾಕೆ ಮುಗ್ಸೋಕ್ಕಾಗಲ್ಲ? ಯಾಕಂದ್ರೆ ಸಾಕಷ್ಟು ದುಡ್ಡು ಇಲ್ದಿರೋ ಕಾರಣಕ್ಕೋಸ್ಕರ ಆ ಟೈಮ್ ಒಳಗೆ ಕನ್ಸ್ಟ್ರಕ್ಷನ್ ಮುಗ್ಸೋಕ್ಕಾಗೋದಿಲ್ಲ. The construction work will not be completed within the set time because there was lack of financial resources. ಒಂದು ಸೆಂಟೆನ್ಸ್ ನ ಬಿಟ್ಬಿಟ್ವಲ್ವಾ? ಕರೆಕ್ಟ್. ಯಾವ್ದದು? Besides being a good doctor, Sheena is a great artist. ಆ ಸೆಂಟೆನ್ಸ್ ಎಲ್ಲಮ್ಮ ಬರುತ್ತೆ? ಕಾಂಪ್ಲೆಕ್ಸ್ ಸೆಂಟೆನ್ಸಾ? ಇಲ್ಲ, ಅದು ಸಿಂಪಲ್ ಸೆಂಟೆನ್ಸ್. ಅವಳು ಒಳ್ಳೆ ಡಾಕ್ಟರ್ ಮಾತ್ರ ಅಲ್ಲ, ಒಂದು ಗ್ರೇಟ್ ಆರ್ಟಿಸ್ಟು ಕೂಡ. ನಾಟ್ ಓನ್ಲಿ ಶೀನಾ ಇಸ್ ಅ ಗುಡ್ ಡಾಕ್ಟರ್ ಬಟ್ ಆಲ್ಸೋ ಅ ಗ್ರೇಟ್ ಆರ್ಟಿಸ್ಟ್.
ಒಂದು ವಿಷಯ ಮಾತ್ರ ಅಲ್ಲದೆ ಮತ್ತೊಂದು ಇದೆ. ಸೊ ಹೀಗೆ ಹುಟ್ಟಿರೋ ಸಿಂಪಲ್ ಸೆಂಟೆನ್ಸ್ ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ನಾವು ಚೇಂಜ್ ಮಾಡಿಬಿಟ್ಟಿದೀವಿ. ಡನ್. ಈಗ ಕೊಟ್ಟಿರೋ ಕಾಂಪೌಂಡ್ ಸೆಂಟೆನ್ಸ್ ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡೋಣ. ಆಯ್ತಾ? ಸಿಂಪಲ್ ಸೆಂಟೆನ್ಸ್ ನ ಹೇಗೆ ಚೇಂಜ್ ಮಾಡೋದನ್ನ ನೋಡ್ಬಿಟ್ವಿ. ಈಗ ಕಾಂಪೌಂಡ್ ಟು ಕಾಂಪ್ಲೆಕ್ಸ್. Harold is not keeping well, yet he helps his sister out with household chores. Yet ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಆಹಾ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಫ್ಯಾನ್ ಬಾಯ್ಸ್ ನೆನ್ಪಿರ್ಬೇಕಲ್ಲ. Although Harold is not keeping well, he helps his sister out with the household chores. I finished my homework and went out to play with my friends. ನಾನು ನನ್ನ ಹೋಮ್ವರ್ಕ್ನ ಮುಗಿಸ್ಬಿಟ್ಟೆ, ಅದಾದ್ಮೇಲೆ ನನ್ನ ಗೆಳೆಯರ ಜೊತೆ ಆಟ ಆಡಕ್ ಹೋದೆ. After I finished my homework, I went out to play with my friends. ಹೋಮ್ವರ್ಕ್ ಮುಗಿಸಾಗಿದ್ಮೇಲೆ ನಾನು ನನ್ನ ಗೆಳೆಯರ ಜೊತೆ ಆಟ ಆಡಕ್ ಹೋದೆ. My bike was out of petrol, so I had to go to the nearest petrol station. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ತೀರೋಗ್ಬಿಟ್ಟಿದೆ ಕಾರಣಕ್ಕೋಸ್ಕರ ನಾನು ಪಕ್ಕದಲ್ಲಿರೋ ಪೆಟ್ರೋಲ್ ಸ್ಟೇಷನ್ಗೆ ಹೋದೆ. ಸೊ ಅನ್ನೋದು ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಈಗ ಈ ಸೆಂಟೆನ್ಸ್ ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡ್ಬೇಕಂದ್ರೆ ಒಂದು ಡಿಪೆಂಡೆಂಟ್ ಕ್ಲಾಸ್ ಇಂಡಿಪೆಂಡೆಂಟ್ ಕ್ಲಾಸ್ ಇರೋ ತರ ಮಾಡ್ಬೇಕು ಅಲ್ವಾ? Since my bike was out of petrol, I had to go to the nearest petrol station. Since my bike was out of petrol is the dependent clause. ಡಿಪೆಂಡೆಂಟ್ ಕ್ಲಾಸ್ ಮೊದಲೇ ಬಂದಿರೋ ಕಾರಣಕ್ಕೋಸ್ಕರ ಕಮ ಬಳಸಿದೀವಿ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್. ನೆಕ್ಸ್ಟ್, you must practice well or you will not be able to perform well. If you don't practice well, you will not be able to perform well. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗೋದಿಲ್ಲ. ಇಟ್ ವಾಸ್ ವೆರಿ ಕೋಲ್ಡ್, ಸೊ ಐ ವೋರ್ ಅ ಸ್ವೆಟರ್. ತುಂಬಾ ಚಳಿ ಆಗ್ತಿತ್ತು, ಆ ಕಾರಣಕ್ಕೋಸ್ಕರ ನಾನು ಸ್ವೆಟರ್ ಹಾಕೊಂಡೆ. ಸೊ ಅನ್ನೋದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಸೊ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಉಪಯೋಗಿಸೋಕ್ ಮುಂಚೆ ಕಮ ಹಾಕ್ತೀವಿ. ಕರೆಕ್ಟಾ? ಡಿಪೆಂಡೆಂಟ್ ಕ್ಲಾಸ್ ಫಸ್ಟೇ ಬಂದ್ರೆ ಕಮ ಹಾಕ್ತೀವಿ, ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್. ಈ ರೂಲ್ಸ್ ಎಲ್ಲ ನೆನಪಿದೆ ಅಂತ ನಾನು ಅನ್ಕೊಳ್ತೀನಿ. ಇಟ್ ವಾಸ್ ಸೋ ಕೋಲ್ಡ್ ದ್ಯಾಟ್ ಐ ಹ್ಯಾಡ್ ಟು ವೇರ್ ಅ ಸ್ವೆಟರ್. ದ್ಯಾಟ್ ಅನ್ನೋ ಪದ ಇಲ್ಲಿ ಬಳಸಿದೀವಿ. ಓಕೆ, so we have transformed compound to complex, simple sentence to complex sentence, and we are pretty much clear about the sentence structure, meaning, and rules that we need to keep in mind while we transform a given sentence into a complex sentence, right? So that is it for the video, and we have completed the sentence patterns, structures, that is simple, compound, complex. All these topics are well versed, and we shall meet in the next video at another interesting topic. Okay? Jai Hind, Jai Bharat, Jai Vidya Shakti.